ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮದಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ. ಇದು ಕೇವಲ ಕಥೆಯಲ್ಲ, ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ. ಅಯೋಧ್ಯಾಕಾಂಡದ 2ನೇ ಸ್ವರ್ಗ. ತುಂಬಿದ ಮಹಾಸಭೆಯಲ್ಲಿ ದಶರಥನು ಶ್ರೀರಾಮನಿಗೆ ಯೌವರಾಜ್ಯಾಭಿಷೇಕ ಮಾಡುವ ವಿಷಯವನ್ನು ಪ್ರಸ್ತಾಪಿಸಿದುದು. ಸಭಾಸದರು ಶ್ರೀರಾಮನ ಗುಣಗಳನ್ನು ವರ್ಣಿಸಿ ದಶರಥನ ಅಭಿಪ್ರಾಯವನ್ನು ಅನುಮೋದಿಸಿದುದು. ಬಳಿಕ ಭುವಿಗೊಡೆಯನಾದ ದಶರಥನು ಸಭಾಮಂದಿರದಲ್ಲಿ ಕುಳಿತಿದ್ದ ರಾಜರನ್ನು, ಪ್ರಜೆಗಳನ್ನು ಉದ್ದೇಶಿಸಿ ಸರ್ವರಿಗೂ ಹಿತಕರವೂ ಹರ್ಷಜನಕವೂ ಕೇಳಲು ಯೋಗ್ಯವೂ ಆದ ಈ ಮಾತನ್ನು ಹೇಳಿದನು. ದಶರಥನ ಆ ವಾಣಿಯು ಭೇರಿಯ ಶಬ್ದದಂತಿದ್ದಿತು, ಗಾಂಭೀರ್ಯದಿಂದ ಕೂಡಿದ್ದಿತು, 4 ದಿಕ್ಕುಗಳಲ್ಲಿಯೂ ಪ್ರತಿಧ್ವನಿಸುತ್ತಿದ್ದಿತು. ಮೇಘವು ಗುಡುಗುವಂತೆ ಉಚ್ಚ ಸ್ವರದಿಂದ ರಾಜನು ಮಾತನಾಡುತ್ತಿದ್ದನು. ದಶರಥನ ಆ ಮಾತುಗಳು ಸ್ನಿಗ್ಧತೆಯಿಂದಲೂ ಗಾಂಭೀರ್ಯದಿಂದಲೂ ಕೂಡಿದ್ದವು, ಕಮನೀಯವಾಗಿದ್ದವು. ಅಂತಹ ಮಾತುಗಳನ್ನು ಯಾರೂ ಎಂದೂ ಎಲ್ಲಿಯೂ ಆಡಿರಲಿಲ್ಲ. ಅವು ಅನುಪಮವಾಗಿದ್ದವು, ರಸವತ್ತಾಗಿದ್ದವು, ಮಧುರ ನಿನಾದದಿಂದ ಕೂಡಿದ್ದವು. ಅಂತಹ ಕರ್ಣಸುಖಾವಹವಾದ ಧ್ವನಿಯಲ್ಲಿ ದಶರಥನು ಮಾತನ್ನಾರಂಭಿಸಿ ಸಭ್ಯರಿಗೆ ಹೇಳಿದನು. ಸನ್ಮಾನ್ಯರಾದ ರಾಜೇಂದ್ರರೇ, ಪ್ರಿಯರಾದ ಪ್ರಜೆಗಳೇ, ಬಾಂಧವರೇ, ನನ್ನಿಂದ ಆಳಲ್ಪಡುತ್ತಿರುವ ಈ ಸಾಮ್ರಾಜ್ಯವು ನನ್ನ ಪೂರ್ವಜರಾದ ರಘು, ದಿಲೀಪ, ಭಗೀರಥಾದಿ ರಾಜೇಂದ್ರರಿಂದ ಮಗನಂತೆ ಪರಿಪಾಲಿಸಲ್ಪಡುತ್ತಿತ್ತೆಂಬುದು ನಿಮ್ಮೆಲ್ಲರಿಗೂ ತಿಳಿದ ವಿಷಯವೇ ಆಗಿದೆ. ಅಂತಹವರ ಪರಂಪರೆಯಲ್ಲಿ ಈ ರಾಜ್ಯವನ್ನು ಕಾಪಾಡುತ್ತಿರುವ ನಾನಿಂದು ಸುಖಯೋಗ್ಯವಾದ ಈ ಅಖಂಡ ಭೂಮಂಡಲವನ್ನು ಇನ್ನೂ ಹೆಚ್ಚಿನ ಶ್ರೇಯಸ್ಸಿನೊಡನೆ ಕೂಡಿಸಲು ಇಚ್ಛಿಸಿದ್ದೇನೆ. ನನ್ನ ಹಿಂದಿನವರ ಸನ್ಮಾರ್ಗವನ್ನೇ ಅನುಸರಿಸಿ ಹೋಗುತ್ತಿರುವ ನಾನು ಕೂಡ ಜಾಗರೂಕನಾಗಿದ್ದುಕೊಂಡು ಶಕ್ತಿಮೀರಿ ನನ್ನ ಪ್ರಜೆಗಳನ್ನು, ಸಾಮಂತರನ್ನು ಸಂರಕ್ಷಿಸಿದ್ದೇನೆ. ಸಮಗ್ರವಾದ ಭೂಮಂಡಲಕ್ಕೂ ಹಿತವನ್ನು ಉಂಟು ಮಾಡಬೇಕೆಂಬ ಉದ್ದೇಶದಿಂದ ಈ ಶ್ವೇತಛತ್ರದ ಅಡಿಯಲ್ಲಿ ಕುಳಿತು ರಾಜ್ಯಭಾರ ಮಾಡುತ್ತಿರುವ ನನ್ನ ಶರೀರವು ಕಾಲಗತಿಯನ್ನು ಅನುಸರಿಸಿ ಮುಪ್ಪಿಗೆ ಈಡಾಗಿದೆ. ಅನೇಕ ಸಹಸ್ರ ವರ್ಷಗಳ ದೀರ್ಘಾಯುಷ್ಯವನ್ನು ಪಡೆದು ಈ ಜೀವಿತದಲ್ಲಿ ಅನೇಕ ಸಹಸ್ರ ವರ್ಷಗಳನ್ನು ರಾಜ್ಯಭಾರ ಮಾಡುತ್ತಲೇ ಕಳೆದು ಜೀರ್ಣವಾಗಿ ಹೋಗಿರುವ ಈ ನನ್ನ ಶರೀರಕ್ಕೆ ವಿಶ್ರಾಂತಿಯನ್ನು ಕೊಡಲು ಇಷ್ಟಪಡುತ್ತೇನೆ. ನಿಮಗೆ ತಿಳಿದಿರುವಂತೆ ಧರ್ಮದಿಂದ ರಾಜ್ಯ ಪರಿಪಾಲನೆ ಮಾಡುವುದು ಸುಲಭವಲ್ಲ, ಬಹುಭಾರವಾದ ಕಾರ್ಯ. ರಾಜಯೋಗ್ಯವಾದ ಧೈರ್ಯ, ಶೌರ್ಯ, ಪರಾಕ್ರಮಗಳಿಂದ ಮಾತ್ರವೇ ಈ ರಾಜ್ಯವನ್ನು ಆಳಲು ಸಾಧ್ಯವಿದೆ. ಜಿತೇಂದ್ರಿಯರಲ್ಲದವರು ರಾಜ್ಯಾಡಳಿತವನ್ನು ನಿರ್ವಹಿಸಲಾರರು. ಬಹುಭಾರವೆನಿಸಿರುವ ಈ ಲೋಕದ ರಾಜ್ಯ ಪರಿಪಾಲನೆಯ ಭಾರವನ್ನು ಬಹಳ ಕಾಲ ವಿಶ್ರಾಂತಿಯೇ ಇಲ್ಲದೆ ಹೊತ್ತ ನಾನು ನಿಶ್ಚಯವಾಗಿಯೂ ಇಂದು ಬಹಳ ಬಳಲಿದ್ದೇನೆ. ಆದುದರಿಂದ ಇಲ್ಲಿ ಉಪಸ್ಥಿತರಾಗಿರುವ ಬ್ರಾಹ್ಮಣ ಶ್ರೇಷ್ಠರ ಅನುಮತಿಯನ್ನು ಪಡೆದು ಪ್ರಜೆಗಳ ಹಿತದಲ್ಲಿ ಅಥವಾ ರಾಜ್ಯದ ಪರಿಪಾಲನೆಯಲ್ಲಿ ಶ್ರೀರಾಮನನ್ನು ತೊಡಗಿಸಿ ನಾನು ವಿಶ್ರಾಂತಿಯನ್ನು ಪಡೆಯಲು ಆಶಿಸಿದ್ದೇನೆ. ನನ್ನ ಮಗನಾದರೂ ಸಾಮಾನ್ಯವಲ್ಲ, ನನಗೆ ಅನುರೂಪನಾಗಿಯೇ ಹುಟ್ಟಿರುವನು. ಸಮಸ್ತ ಸದ್ಗುಣಗಳಿಂದಲೂ ಸಂಪನ್ನನಾಗಿದ್ದು ನನಗಿಂತಲೂ ಶ್ರೇಷ್ಠ ಗುಣವಂತನಾಗಿದ್ದಾನೆ. ಶತ್ರುಗಳ ಪಟ್ಟಣವನ್ನು ಜಯಿಸುವ ಸಾಮರ್ಥ್ಯವುಳ್ಳ ನನ್ನ ಶ್ರೀರಾಮನು ಪರಾಕ್ರಮದಲ್ಲಿ ಇಂದ್ರನಿಗೆ ಸಮಾನನು. ಆದುದರಿಂದ ಪುಷ್ಯ ನಕ್ಷತ್ರಯುಕ್ತನಾದ ಚಂದ್ರನಿಂತಿರುವ ಶ್ರೀರಾಮನನ್ನು ಯೌವರಾಜ್ಯ ಪದವಿಗೆ ನಿಯಮಿಸುತ್ತೇನೆ. ಕಾಂತಿಯುಕ್ತನಾದ ಲಕ್ಷ್ಮಣನ ಅಣ್ಣನಾದ ಶ್ರೀರಾಮನು ನಿಮ್ಮೆಲ್ಲರಿಗೂ ಅನುರೂಪನಾದ ಸ್ವಾಮಿಯು. 3 ಲೋಕಗಳು ಇವನನ್ನು ಒಡೆಯನನ್ನಾಗಿ ಪಡೆಯುವುದರಿಂದ ಈಗ ಇರುವುದಕ್ಕಿಂತಲೂ ಶ್ರೇಷ್ಠನಾದ ರಾಜನನ್ನು ಪಡೆದುಕೊಂಡಂತಾಗುತ್ತದೆ. ನನ್ನಿಂದ ಚಿರಕಾಲ ಪರಿಪಾಲಿತವಾದ ಈ ಭೂಮಿಯ ರಾಜ್ಯಭಾರ ನಿರ್ವಹಣೆಯನ್ನು ಶ್ರೀರಾಮನಿಗೊಪ್ಪಿಸಿ ಈ ಕೂಡಲೇ ಭೂಮಂಡಲವನ್ನು ಶ್ರೇಯಸ್ಸಿನೊಡನೆ ಕೂಡಿಸುತ್ತೇನೆ. ಮಗನಿಗೆ ರಾಜ್ಯಾಡಳಿತವನ್ನೊಪ್ಪಿಸಿ ನಾನು ಕ್ಲೇಶರಹಿತನಾಗುತ್ತೇನೆ. ನನ್ನಿಂದ ಕೂಲಂಕುಷವಾಗಿ ಪರಿಶೀಲಿಸಲ್ಪಟ್ಟು ನಿಶ್ಚಿತವಾಗಿರುವ ಶ್ರೀರಾಮಾಭಿಷೇಕವು ಯೋಗ್ಯವಾದುದೆಂದು ಪ್ರಯೋಜನಕರವೆಂದು ನೀವು ಭಾವಿಸುವುದಾದರೆ ನೀವೆಲ್ಲರೂ ಶ್ರೀರಾಮನ ಯೌವರಾಜ್ಯ ಪಟ್ಟಾಭಿಷೇಕಕ್ಕೆ ಅನುಮತಿಸಿರಿ, ಅಥವಾ ನಾನೇನು ಮಾಡಬೇಕೆಂಬುದನ್ನಾದರೂ ಹೇಳಿರಿ. ಶ್ರೀರಾಮನಿಗೆ ಪಟ್ಟಗಟ್ಟಬೇಕೆಂಬ ನನ್ನ ಈ ಆಶಯವು ಶ್ರೀರಾಮನ ಮೇಲೆ ನನಗಿರುವ ಪ್ರೀತಿಯ ಹಿನ್ನೆಲೆಯಿಂದಲೂ ಕೂಡಿದೆ ಎಂಬುದರಲ್ಲಿ ಸಂಶಯವಿಲ್ಲ.
ಆದುದರಿಂದ ಇದರ ಅಂತಿಮ ನಿರ್ಧಾರವು ನಿಮಗೆ ಸೇರಿದ್ದಾಗಿದೆ. ಬೇರಾವುದಾದರೂ ಹಿತಕರವಾದ ಮಾರ್ಗಗಳಿದ್ದರೆ ಅವನ್ನು ನೀವು ಸಮಾಲೋಚಿಸಿ ಸೂಚಿಸಬಹುದು. ಮಧ್ಯಸ್ಥರಾಗಿರುವವರು ಸ್ವಾಭಾವಿಕವಾಗಿ ದ್ವೇಷಾಸೂಯೆಗಳನ್ನಾಗಲಿ ವಿಶೇಷವಾದ ಅಭಿಮಾನ ಅಥವಾ ಪ್ರೀತಿಯನ್ನಾಗಲಿ ಯಾರಲ್ಲಿಯೂ ಹೊಂದಿರುವುದಿಲ್ಲ. ವಿಷಯದ ಚರ್ಚೆಯಿಂದಾಗಿ ಅಧಿಕವಾದ ಪ್ರಯೋಜನ ಉಂಟಾಗುವುದರಲ್ಲಿಯೂ ಸಂಶಯವಿಲ್ಲ. ಆದುದರಿಂದ ನಾನು ಹೇಳಿರುವ ಈ ವಿಷಯವನ್ನು ಕೂಲಂಕುಷವಾಗಿ ಚರ್ಚಿಸಿ ನನಗೆ ಸಲಹೆಯನ್ನು ಕೊಡಿರಿ. ದಶರಥನು ಹೀಗೆ ಹೇಳುತ್ತಿರುವಾಗಲೇ ಅಲ್ಲಿ ಉಪಸ್ಥಿತರಾಗಿದ್ದ ರಾಜರು ಅತ್ಯಂತ ಪ್ರಸನ್ನರಾಗಿ ಮಳೆಗರೆಯುವ ಮಹಾಮೇಘವನ್ನು ನೋಡಿದೊಡನೆಯೇ ನವಿಲುಗಳು ಕೇಕಾರವದಿಂದ ಅಭಿನಂದಿಸುವಂತೆ ದಶರಥನನ್ನು ಹರ್ಷೋದ್ಗಾರಗಳಿಂದ ಅಭಿನಂದಿಸಿದರು. ಸಮಸ್ತ ಜನ ಸಮುದಾಯದ ಸ್ನೇಹಮಯವಾದ ಆ ಹರ್ಷೋದ್ಗಾರಗಳು ಆ ಸಭಾ ಮಂಟಪವನ್ನೇ ನಡುಗಿಸುವುದಾಗಿದ್ದಿತು. ಧರ್ಮಾರ್ಥ ತತ್ವವನ್ನು ತಿಳಿದಿದ್ದ ದಶರಥನ ಅಭಿಪ್ರಾಯವನ್ನು ಸಂಪೂರ್ಣವಾಗಿ ತಿಳಿದು ಬ್ರಾಹ್ಮಣರು, ಜನನಾಯಕರು ಮತ್ತು ಪಟ್ಟಣಿಗರು ಸೇರಿ ಸಮಾಲೋಚಿಸಿದರು. ಅನಂತರ ಅವರೆಲ್ಲರೂ ಒಮ್ಮತವಾದ ನಿರ್ಧಾರಕ್ಕೆ ಬಂದವರಾಗಿ ವೃದ್ಧನಾದ ದಶರಥನಿಗೆ ಹೇಳಿದರು, ಮಹಾರಾಜ, ಜೀವಮಾನದಲ್ಲಿ ಹಲವಾರು ಸಾವಿರ ವರ್ಷಗಳನ್ನು ಕಳೆದು ನೀನು ಅತಿ ವೃದ್ಧನಾಗಿರುವೆ. ಆದುದರಿಂದ ವಿಶ್ರಾಂತಿಯನ್ನು ಪಡೆಯಬೇಕೆಂಬ ಅಪೇಕ್ಷೆಯು ಸ್ವಾಭಾವಿಕವೇ ಸರಿ. ಪೃಥ್ವಿ ಪಾಲನೆಯಲ್ಲಿ ಸಮರ್ಥನಾದ ಶ್ರೀರಾಮನಿಗೆ ನೀನು ಯುವರಾಜ ಪಟ್ಟಾಭಿಷೇಕವನ್ನು ಮಾಡುವುದು ಯುಕ್ತವಾಗಿಯೇ ಇದೆ. ಪಟ್ಟಾಭಿಷೇಕವಾದ ನಂತರ ಪಟ್ಟದಾನೆಯ ಮೇಲೆ ಕುಳಿತು ರಾಜ್ಯಯೋಗ್ಯವಾದ ಶ್ವೇತಛತ್ರದಿಂದ ಆವೃತವಾದ ಮುಖವುಳ್ಳವನಾಗಿ ರಾಜಮಾರ್ಗದಲ್ಲಿ ಹೋಗಲಿರುವ ಮಹಾಬಾಹುವಾದ ಮಹಾಬಲನಾದ ರಘುವೀರರನ್ನು ಕಣ್ತುಂಬ ನೋಡಿ ನಲಿಯಲು ನಾವು ಬಯಸಿದ್ದೇವೆ. ಅವರೆಲ್ಲರಿಗೂ ಮತ್ತು ತನಗೂ ಪ್ರಿಯವಾದ ರಾಜಮುಖ್ಯರ ಆ ಮಾತನ್ನು ಕೇಳಿ ತಿಳಿಯದವನೊಬ್ಬನು ಜಿಜ್ಞಾಸೆ ಮಾಡುವಂತೆ ದಶರಥನು ಈ ಮಾತನ್ನು ಹೇಳಿದನು. ರಾಜಪ್ರಮುಖರೇ, ನನ್ನ ಮಾತನ್ನು ಕೇಳಿದೊಡನೆಯೇ ನೀವೆಲ್ಲರೂ ಒಮ್ಮತದಿಂದ ಶ್ರೀರಾಮನನ್ನು ರಾಜನನ್ನಾಗಿ ಪಡೆದುಕೊಳ್ಳಲು ಬಯಸಿದಿರಿ. ಆದರೆ ನೀವು ಈ ಮಾತನ್ನು ಯಥಾರ್ಥವಾಗಿ ಹೇಳುತ್ತಿರುವಿರಾ? ಈ ಸಂಶಯವು ನನ್ನ ಮನಸ್ಸಿನಲ್ಲುಂಟಾಗಿದೆ. ನಾನು ಧರ್ಮದಿಂದ ರಾಜ್ಯವಾಳುತ್ತಿರುವಾಗ ನನ್ನ ಮಗನು ಯುವರಾಜನಾಗುವುದನ್ನು ನೋಡಬೇಕೆಂದು ನೀವು ಹೇಗೆ ಅಪೇಕ್ಷಿಸುವಿರಿ? ದಶರಥನ ಮಾತನ್ನು ಕೇಳಿ ಮಹಾತ್ಮರಾದ ರಾಜರು ಅಲ್ಲಿ ನೆರೆದಿದ್ದ ಪ್ರಜೆಗಳೊಡಗೂಡಿ ದಶರಥನಿಗೆ ಹೇಳಿದರು, ಮಹಾರಾಜ, ನಿನ್ನ ಮಗನಲ್ಲಿ ಅನೇಕ ಕಲ್ಯಾಣ ಗುಣಗಳಿವೆ. ದೇವ ಸದೃಶನಾದ, ಬುದ್ಧಿವಂತನಾದ, ಗುಣವಂತನಾದ ಶ್ರೀರಾಮನಲ್ಲಿರುವ ಸರ್ವರಿಗೂ ಪ್ರೀತಿಯನ್ನುಂಟು ಮಾಡುವ, ಆನಂದವನ್ನುಂಟು ಮಾಡುವ ಸದ್ಗುಣಗಳನ್ನು ಸಮಗ್ರವಾಗಿ ಹೇಳುವೆವು ಕೇಳು. ಶ್ರೀರಾಮನು ತನ್ನ ದಿವ್ಯವಾದ ಗುಣಗಳಿಂದ ಇಂದ್ರನಿಗೆ ಸಮಾನನಾಗಿದ್ದಾನೆ. ಸತ್ಯ ಪರಾಕ್ರಮನಾದ ಶ್ರೀರಾಮನು ಇಕ್ಷ್ವಾಕು ವಂಶದ ರಾಜರೆಲ್ಲರನ್ನೂ ತನ್ನ ದಿವ್ಯ ಗುಣಗಳಿಂದ ಅತಿಶಯಿಸಿದ್ದಾನೆ. ಶ್ರೀರಾಮನು ಸತ್ಪುರುಷನು, ಸತ್ಯನಿಷ್ಠನು, ಸತ್ಯವನ್ನೇ ಆಶ್ರಯಿಸಿರುವವನು ಅಥವಾ ಸತ್ಯಕ್ಕೆ ಆಶ್ರಯಸ್ಥನಾಗಿರತಕ್ಕವನು. ಧರ್ಮವು ಸಂಪತ್ತಿನೊಡನೆ ಶ್ರೀರಾಮನಿಂದಲೇ ಸಾಕ್ಷಾತ್ತಾಗಿ ನಿಷ್ಪನ್ನವಾಗಿದೆ. ಶ್ರೀರಾಮನೇ ಧರ್ಮಾರ್ಥಗಳಿಗೆ ಉಗಮ ಸ್ಥಾನನಾಗಿದ್ದಾನೆ. ಪ್ರಜೆಗಳಿಗೆ ಸುಖವನ್ನುಂಟು ಮಾಡುವುದರಲ್ಲಿ ಶ್ರೀರಾಮನು ಆಹ್ಲಾದಕರನಾದ ಚಂದ್ರನಿಗೆ ಸಮಾನನು, ಕ್ಷಮಾಗುಣದಲ್ಲಿ ಭೂದೇವಿಗೆ ಸಮಾನನು, ಬುದ್ಧಿಯಲ್ಲಿ ಬೃಹಸ್ಪತಿಗೆ ಸದೃಶನು, ವೀರ್ಯ ಪರಾಕ್ರಮಗಳಲ್ಲಿ ಸಾಕ್ಷಾತ್ ಇಂದ್ರನಿಗೆ ಸಮಾನನು. ಶ್ರೀರಾಮನು ಸಮಗ್ರವಾದ ಧರ್ಮವನ್ನು ತಿಳಿದವನು, ಸತ್ಯಸಂಧನು, ಶೀಲವಂತನು, ಇತರ ಗುಣಗಳಲ್ಲಿ ದೋಷವೆಣಿಸತಕ್ಕವನಲ್ಲ, ಕ್ಷಮಾವಂತನು, ದುಃಖಿಗಳನ್ನು ಯಥೋಚಿತವಾದ ಸವಿಮಾತುಗಳಿಂದ ಸಂತೈಸುವವನು, ಪ್ರಿಯ ಭಾಷೆಯು, ಇತರರು ತನಗೆ ಮಾಡಿದ ಉಪಕಾರವು ಅಲ್ಪವಾಗಿದ್ದರೂ ಸದಾ ಸ್ಮರಿಸುವವನು, ಜಿತೇಂದ್ರಿಯನು, ಮೃದು ಸ್ವಭಾವದವನು, ಸ್ಥಿರ ಬುದ್ಧಿಯವನು, ಚಂಚಲ ಚಿತ್ತನಲ್ಲ, ನಿತ್ಯ ಸಂತುಷ್ಟನು. ಅವನನ್ನು ನೋಡಿ ಎಲ್ಲರೂ ಸಂತೋಷಿಸುವರೇ ಹೊರತು ಯಾರೂ ಅಸೂಯೆ ಪಡುವುದಿಲ್ಲ. ಶ್ರೀರಾಮನು ಪ್ರಿಯವಾದಿಯೂ ಹೌದು, ಸತ್ಯವಾದಿಯೂ ಹೌದು. ಪ್ರಿಯವಾದುದನ್ನು ಹೇಳುವ ಅಭಿಲಾಷೆಯಿಂದ ಪ್ರಜೆಗಳೊಡನೆ ಸುಳ್ಳನ್ನಾಡತಕ್ಕವನಲ್ಲ. ಬಹುಶ್ರುತರಾದ ವೃದ್ಧರಾದ ಬ್ರಾಹ್ಮಣರನ್ನು ಸರ್ವದಾ ಸೇವಿಸುವವನು. ಈ ಕಾರಣದಿಂದಲೇ ಅವನಿಗೆ ಅಪಾರವಾದ ಕೀರ್ತಿಯು ಲಭಿಸಿದೆ. ಅವನ ಯಶಸ್ಸು ಮತ್ತು ತೇಜಸ್ಸುಗಳು ದಿನದಿನಕ್ಕೂ ವೃದ್ಧಿಸುತ್ತಿವೆ. ದೇವಾಸುರ ಮನುಷ್ಯರಲ್ಲಿರುವ ಸಕಲ ವಿಧವಾದ ಅಸ್ತ್ರಗಳಲ್ಲಿಯೂ ಶ್ರೀರಾಮನು ವಿಶಾರದನು. ಯಥಾಶಾಸ್ತ್ರವಾಗಿ ಸಾಂಗವೇದ್ಯಾಧ್ಯಯನವನ್ನು ಮಾಡಿರುವನು.
ಗುರುವಿನ ಬಳಿಯಲ್ಲಿ ವಿದ್ಯಾಭ್ಯಾಸ ಮಾಡಿ ಆಯಾ ಕಾಲಗಳಲ್ಲಿ ಮಾಡಬೇಕಾದ ದೇವವ್ರತಗಳನ್ನು ಮಾಡಿ ಸ್ನಾನವ್ರತವನ್ನು ಮುಗಿಸಿದ್ದಾನೆ. ಗಂಧರ್ವ ವೇದವೆನಿಸಿದ ಸಂಗೀತ ಶಾಸ್ತ್ರದಲ್ಲಿಯೂ ಶ್ರೀರಾಮನು ಈ ಜಗತ್ತಿನಲ್ಲಿಯೇ ಮಹಾಪ್ರವೀಣನು. ಮಂಗಳ ಕಾರ್ಯಗಳಿಗೆ ಶ್ರೀರಾಮನು ಉಗಮಸ್ಥಾನನು, ಪರಿಶುದ್ಧನು, ಸಾಧುವು, ಯಾವುದೇ ಸನ್ನಿವೇಶದಲ್ಲಿಯೂ ಧೈರ್ಯಗೆಡದವನು, ಮಹಾಬುದ್ಧಿಶಾಲಿಯು, ಧರ್ಮಾರ್ಥ ಪ್ರತಿಪಾದನೆಯಲ್ಲಿ ಕುಶಲರಾದ ಬ್ರಾಹ್ಮಣರಿಂದ ಸುಶಿಕ್ಷಿತನಾದವನು. ಯಾವಾಗಲಾದರೂ ಗ್ರಾಮದ ಸಲುವಾಗಿ ಅಥವಾ ನಗರದ ಸಲುವಾಗಿ ಲಕ್ಷ್ಮಣನೊಡಗೂಡಿ ಯುದ್ಧಕ್ಕೆ ಹೋಗುವ ಶ್ರೀರಾಮನು ಶತ್ರುಗಳನ್ನು ಜಯಿಸದೆ ಹಿಂದಕ್ಕೆ ಬರುವುದಿಲ್ಲ. ರಾಷ್ಟ್ರ ರಕ್ಷಣೆಯಲ್ಲಿ ಮತ್ತು ರಾಷ್ಟ್ರದ ಹಿತದಲ್ಲಿ ಶ್ರೀರಾಮನಿಗೆ ಅಷ್ಟೊಂದು ಅಪಾರವಾದ ಆಸಕ್ತಿ ಇದೆ. ಜಯಶಾಲಿಯಾಗಿ ರಣರಂಗದಿಂದ ಅಥವಾ ಆನೆಯ ಮೇಲೆ ಕುಳಿತು ರಾಜಧಾನಿಗೆ ಹಿಂದಿರುಗಿದೊಡನೆಯೇ ಬಂಧುಗಳನ್ನು ಕುಶಲ ಪ್ರಶ್ನೆಗಳನ್ನು ಕೇಳುವಂತೆಯೇ ಪಟ್ಟಣಿಗರ ಕುಶಲವನ್ನು ಅನುದಿನವೂ ಕೇಳುತ್ತಲೇ ಇರುತ್ತಾನೆ. ಶ್ರೀರಾಮನಿಗೆ ಇವರು ಸಜ್ಜನರು, ಇವರು ಪಟ್ಟಣಿಗರು, ಇವರು ಸೇವಕರು ಎಂಬ ಭೇದವೇ ಇಲ್ಲ. ಶ್ರೀರಾಮನು ಪ್ರಜೆಗಳ ಮನೆಗೆ ಹೋಗಿ ಕುಶಲ ಪ್ರಶ್ನೆ ಮಾಡುವಾಗಲೂ, ಗ್ರಾಮಾಂತರಕ್ಕೆ ಹೋಗಿ ಮನೆಗೆ ಬಂದ ತಂದೆಯು ತನ್ನ ಹಿರಿಯ ಮಗನನ್ನು ಕರೆದು ಕುಶಲವನ್ನು ಕೇಳುವಂತೆಯೇ ಪ್ರಜೆಗಳ ಕುಶಲವನ್ನು ಪುತ್ರಾನುಕ್ರಮವಾಗಿ ಕೇಳಿ ತಿಳಿದುಕೊಳ್ಳುತ್ತಾನೆ. ನಿನ್ನ ಹಿರಿಯ ಮಗನು ಕುಶಲಿಯಾಗಿರುವನೇ? ಎರಡನೆಯವನು ಏನು ಮಾಡುತ್ತಿದ್ದಾನೆ? ಕಿರಿಯವನ ವಯಸ್ಸೆಷ್ಟು? ಹಿರಿಯ ಮಗಳಿಗೆ ಮದುವೆಯಾಯಿತೆ? ಕಿರಿಯವಳು ಕುಶಲದಿಂದಿರುವಳೆ? ಔಪಾಸನ, ಅಗ್ನಿಹೋತ್ರ, ವೈಶ್ವದೇವಾದಿ ನಿತ್ಯ ನೈಮಿತ್ತಿಕವಾದ ಕರ್ಮಗಳು ನಿರ್ವಿಘ್ನವಾಗಿ ನಡೆಯುತ್ತಿರುವವೇ? ನಿನ್ನ ಪತ್ನಿಯು ಸುಖವಾಗಿರುವಳೆ? ಸೊಸೆಯರು ಅತ್ತೆ ಮಾವಂದಿರ ವಿಷಯದಲ್ಲಿ ವಿಧೇಯರಾಗಿರುವರೆ? ನಿನ್ನ ಮೃತ್ಯರು ಮತ್ತು ಅವರ ಪರಿವಾರದವರು ನಿರೋಗ ದೃಢಕಾಯರಾಗಿರುವರೆ? ಸ್ವಾಮಿ ಭಕ್ತಿಯುಳ್ಳವರಾಗಿರುವರೆ? ಶಿಷ್ಯರು ಗುರು ಶುಶ್ರೂಷೆಯಲ್ಲಿ ನಿರತರಾಗಿರುವರೆ? ಹೀಗೆ ಒಂದು ಮನೆಯಲ್ಲಿ ಯಾರೊಬ್ಬರನ್ನೂ ಬಿಡದೆ ಸಕಲರ ಯೋಗಕ್ಷೇಮಗಳನ್ನು ಶ್ರೀರಾಮನು ಪ್ರತ್ಯೇಕವಾಗಿ ಕೇಳಿ ತಿಳಿದುಕೊಳ್ಳುತ್ತಾನೆ. ಧರ್ಮಪಾರಾಯಣರಾದ ಶಿಷ್ಯರು ಸದಾ ಸನ್ನದ್ಧರಾಗಿ ನಿಮ್ಮ ಶುಶ್ರೂಷೆ ಮಾಡುವರೆ? ಹೀಗೆ ಪುರುಷ ವ್ಯಾಘ್ರನಾದ ಶ್ರೀರಾಮನು ಆತ್ಮೀಯವಾದ ಮಾತುಗಳನ್ನಾಡುತ್ತಾನೆ. ಮನುಷ್ಯರ ದುಃಖದಲ್ಲಿ ತಾನು ಭಾಗಿಯಾಗುತ್ತಾನೆ. ಪ್ರಜೆಗಳ ಮನೆಗಳಲ್ಲಿ ನಡೆಯುವ ಉತ್ಸವಗಳಲ್ಲಿ ತಾನು ಭಾಗವಹಿಸುತ್ತಾ ತಂದೆಯಾದವನು ಮಗನ ಮನೆಯಲ್ಲಿ ನಡೆಯುವ ಉತ್ಸವ ಸಮಾರಂಭವನ್ನು ನೋಡಿ ಸಂತೋಷ ಪಡುವಂತೆ ತಾನು ಸಂತೋಷ ಪಡುತ್ತಾನೆ. ಪ್ರಜೆಗಳ ದುಃಖವೇ ತನ್ನ ದುಃಖ, ಪ್ರಜೆಗಳ ಸಂತೋಷವೇ ತನ್ನ ಸಂತೋಷ ಎಂಬುದನ್ನು ಶ್ರೀರಾಮನು ಚೆನ್ನಾಗಿ ಮೈಗೂಡಿಸಿಕೊಂಡಿದ್ದಾನೆ. ಅವನು ಸತ್ಯವಾದಿಯು, ಮಹಾಧನುಷ್ಮಂತನು, ವೃದ್ಧರನ್ನು ಸೇವಿಸುವವನು, ಜಿತೇಂದ್ರಿಯನು, ತುಂಬ ಮನಸ್ಸಿನಿಂದ ಮುಗುಳ್ನಗೆಯನ್ನು ಬೀರುತ್ತಾ ಮಾತನಾಡುವವನು, ಧರ್ಮವನ್ನೇ ಆಶ್ರಯಿಸಿರತಕ್ಕವನು. ಶ್ರೀರಾಮನು ತನ್ನ ಪ್ರಜೆಗಳನ್ನು ಶ್ರೇಯಸ್ಸಿನೊಡನೆ ಚೆನ್ನಾಗಿ ಸೇರಿಸತಕ್ಕವನು, ಪ್ರಜೆಗಳಿಗೆ ಒಳ್ಳೆಯ ಶ್ರೇಯಸ್ಸನ್ನುಂಟು ಮಾಡುವವನು. ನಾ ವಿಗೃಹ್ಯ ಕಥಾಂ ಕುರ್ಯಾತ್ ಎಂಬ ನಿಷೇಧಾನುಸಾರವಾಗಿ ಜಲ್ಪ ವಿತಂಡವಾದಗಳಲ್ಲಿ ಅಭಿರುಚಿ ಇಲ್ಲದವನು. ಯುಕ್ತಿಯುಕ್ತವಾಗಿ ಪ್ರಶ್ನೆಗೊಂದು ಸಮೀಚೀನವಾದ ಉತ್ತರವನ್ನು ಹೊಂದಿಸಿ ಹೇಳುವುದರಲ್ಲಿ ಬೃಹಸ್ಪತಿಗೆ ಸಮಾನವಾದ ವಾಕ್ಪಟುತ್ವವುಳ್ಳವನು. ಸುಂದರವಾದ ಹುಬ್ಬುಗಳುಳ್ಳವನು, ಕಮಲದಂತೆ ವಿಶಾಲವಾದ ಮತ್ತು ಕೆಂಪಾದ ಕಣ್ಣುಗಳುಳ್ಳವನು. ಹೆಚ್ಚೇನು ಹೇಳುವುದು ಮಹಾರಾಜ? ನಿನ್ನ ಮಗನು ಸಾಕ್ಷಾತ್ ವಿಷ್ಣುವಿನಂತೆಯೇ ಇದ್ದಾನೆ. ತನ್ನ ಶೌರ್ಯ, ವೀರ್ಯ, ಪರಾಕ್ರಮಗಳಿಂದ ಶ್ರೀರಾಮನು ಲೋಕಾಭಿರಾಮನಾಗಿದ್ದಾನೆ. ಪ್ರಜೆಗಳನ್ನು ಹೇಗೆ ಪಾಲನೆ ಮಾಡಬೇಕೆಂಬ ರಹಸ್ಯವನ್ನು ತಿಳಿದಿರತಕ್ಕವನು. ರಾಗ ದ್ವೇಷಾದಿಗಳಿಂದ ಕಲುಷಿತವಾಗದ ಇಂದ್ರಿಯಗಳುಳ್ಳವನು. ಅವನೊಬ್ಬನೇ ಏಕಾಕಿಯಾಗಿ 3 ಲೋಕಗಳನ್ನು ಪರಿಪಾಲಿಸಲು ಸಮರ್ಥನು. ಹೀಗಿರುವಾಗ ಕೇವಲ ಭೂಲೋಕವೊಂದರ ಪರಿಪಾಲನೆಯ ವಿಷಯದಲ್ಲಿ ಹೇಳುವುದೇನಿದೆ? ಶ್ರೀರಾಮನ ಕೋಪವಾಗಲಿ ಪ್ರಸನ್ನತೆಯಾಗಲಿ ಎಂದು ನಿರರ್ಥಕವಾಗುವುದಿಲ್ಲ. ಅಪರಾಧಿಯ ವಿಷಯದಲ್ಲಿ ಕೋಪಗೊಳ್ಳುತ್ತಾನೆ, ಹಾಗೆಯೇ ಅವನನ್ನು ಶಿಕ್ಷಿಸುತ್ತಾನೆ. ಸತ್ಪುರುಷರ ವಿಷಯದಲ್ಲಿ ಪ್ರಸನ್ನನಾಗುತ್ತಾನೆ, ಹಾಗೆಯೇ ಅವರ ಸೇವೆಯನ್ನೂ ಮಾಡುತ್ತಾನೆ ಅಥವಾ ಅವರಿಗೆ ಬೇಕಾದುದನ್ನು ಮಾಡುತ್ತಾನೆ. ಅಪರಾಧಿಯಾಗಿದ್ದರೂ ಶರಣಾಗತನಾದರೆ ಅನುಗ್ರಹ ಬುದ್ಧಿಯಿಂದ ಶಿಕ್ಷಿಸದೆ ಬಿಟ್ಟು ಬಿಡುತ್ತಾನೆ. ಮಹಾಪರಾಧವನ್ನು ಮಾಡಿ ವಧೆಗೆ ಯೋಗ್ಯರಾದವರನ್ನು ಸ್ವೇಚ್ಛೆಯಿಂದ ಸಂಹರಿಸುವುದಿಲ್ಲ. ನಿಯಮಬದ್ಧವಾಗಿ ಅವರನ್ನು ವಿಚಾರಣೆಗೆ ಗುರಿಪಡಿಸಿ ಅಪರಾಧವು ಸ್ಥಿರಪಟ್ಟ ನಂತರವೇ ಮರಣದಂಡನೆಗೆ ಆಜ್ಞೆ ಮಾಡುತ್ತಾನೆ. ಒಂದು ವೇಳೆ ನ್ಯಾಯಾಲಯದಲ್ಲಿ ಅವರ ಅಪರಾಧವು ಸ್ಥಿರಪಡದಿದ್ದರೆ
ಅಪರಾಧಿಯ ವಿಷಯದಲ್ಲಿ ಕೋಪಗೊಳ್ಳುವುದಿಲ್ಲ, ಸೌಜನ್ಯವನ್ನೇ ತೋರುತ್ತಾನೆ. ಮನುಷ್ಯನು ಮಾಡಿದ ಒಳ್ಳೆಯ ಕಾರ್ಯದಿಂದ ಅಥವಾ ಅವನ ಗುಣಗಳಿಂದ ತೃಪ್ತನಾಗುವ ಮತ್ತು ಸಂತೋಷ ಪಡುವ ಶ್ರೀರಾಮನು ಅಂತಹ ಸದ್ಗುಣಿಗೆ ಅಥವಾ ಸತ್ಯಕರ್ಮಿಗೆ ಧನ ಕನಕಾದಿ ಐಶ್ವರ್ಯಗಳನ್ನಿತ್ತು ಗೌರವಿಸುತ್ತಾನೆ. ಇಂದ್ರಿಯ ನಿಗ್ರಹಗಳಿಂದಲೂ ಸಕಲ ಪ್ರಜೆಗಳಿಗೂ ಆಹ್ಲಾದವನ್ನುಂಟು ಮಾಡುವ ಮತ್ತು ಮನುಷ್ಯರಿಗೆ ಪ್ರೀತಿಯನ್ನು ಹುಟ್ಟಿಸುವ ಗುಣಗಳಿಂದಲೂ ಶ್ರೀರಾಮನು ಕಿರಣಗಳಿಂದ ಯುಕ್ತನಾದ ಸೂರ್ಯನಂತೆಯೇ ಬೆಳಗುತ್ತಿದ್ದಾನೆ. ಮಹಾರಾಜ, ಇಂತಹ ಸಕಲ ಸದ್ಗುಣ ಪರಿಪೂರ್ಣನಾದ ಸತ್ಯ ಪರಾಕ್ರಮನಾದ ಲೋಕಪಾಲ ಸದೃಶ್ಯನಾದ ಶ್ರೀರಾಮನನ್ನು ಭೂದೇವಿಯೇ ನಾಥನನ್ನಾಗಿ ಮಾಡಿಕೊಳ್ಳಲು ಅಪೇಕ್ಷಿಸುತ್ತಿದ್ದಾಳೆ. ಮರೀಚಿ ಬ್ರಹ್ಮನಿಗೆ ಪುತ್ರ ಗುಣಗಳಿಂದ ಯುಕ್ತನಾದ ಕಶ್ಯಪನು ಹುಟ್ಟಿದಂತೆ ನಿನ್ನ ಭಾಗ್ಯ ವಿಶೇಷದಿಂದ ನಿನ್ನ ಶ್ರೇಯಸ್ಸಿಗಾಗಿಯೇ ಶ್ರೀರಾಮನು ನಿನ್ನ ಮಗನಾಗಿ ಹುಟ್ಟಿದ್ದಾನೆ. ದೇವಾಸುರ ಮನುಷ್ಯರ ಸಮೂಹಗಳಿರುವೆಡೆಯಲ್ಲಿ, ಗಂಧರ್ವ ಸರ್ಪ ಸಮೂಹಗಳಿರುವೆಡೆಯಲ್ಲಿ, ಸಕಲ ರಾಷ್ಟ್ರಗಳಲ್ಲಿ, ಪಟ್ಟಣಗಳಲ್ಲಿ, ಊರುಗಳಲ್ಲಿ, ಹಳ್ಳಿಗಳಲ್ಲಿ, ಅಂತಃಪುರದಲ್ಲಿ, ಅಂತಃಪುರದ ಹೊರಗಡೆಯಲ್ಲಿ, ಇಬ್ಬರು ಸೇರಿದಡೆಯಲ್ಲಿ ಸರ್ವತ್ರ ಶ್ರೀರಾಮನ ಮಾತೇ ಆಗಿದೆ. ಆತ್ಮಜ್ಞಾನಿಯಾದ ಶ್ರೀರಾಮನಿಗೆ ಎಲ್ಲರೂ ಬಲವನ್ನು, ಆರೋಗ್ಯವನ್ನು, ದೀರ್ಘಾಯುಷ್ಯವನ್ನು ಅಭಿಲಾಷಿಸುತ್ತಾರೆ. ಸ್ತ್ರೀಯರು, ವೃದ್ಧರು ಮತ್ತು ತರುಣಿಯರು ಯಶೋವಂತನಾದ ಶ್ರೀರಾಮನ ಶುಭಾಕಾಂಕ್ಷಿಗಳಾಗಿ ಅನುದಿನವೂ ಸಾಯಂಕಾಲ ಪ್ರಾತಃ ಕಾಲಗಳಲ್ಲಿ ಏಕಾಗ್ರ ಚಿತ್ತರಾಗಿ ಸಮಸ್ತ ದೇವತೆಗಳಿಗೂ ನಮಸ್ಕಾರ ಮಾಡುತ್ತಾರೆ. ಮಹಾರಾಜ, ಪ್ರಜೆಗಳು ಅನುದಿನವೂ ದೇವರ ಸನ್ನಿಧಿಯಲ್ಲಿ ಮಾಡಿಕೊಳ್ಳುತ್ತಿರುವ ಪ್ರಾರ್ಥನೆಯು ನಿನ್ನ ಪ್ರಸನ್ನತೆಯಿಂದ ಫಲಿಸುವಂತಾಗಲಿ. ರಾಜಶ್ರೇಷ್ಠನೇ, ಕನ್ನೈದಿಲೆ ಹೂಗಳ ಸಮೂಹದ ಕಾಂತಿಗೆ ಸಮಾನವಾದ ಶ್ಯಾಮಲ ವರ್ಣದ ಕಾಂತಿಯಿಂದ ಕೂಡಿರುವ ಸಕಲ ಶತ್ರು ಸಂಹಾರಕನಾದ ಶ್ರೀರಾಮನು ಯವರಾಜ್ಯ ಪದವಿಯಲ್ಲಿ ಅಭಿಷಿಕ್ತನಾಗುವುದನ್ನು ನಾವೆಲ್ಲರೂ ನೋಡಬಯಸಿದ್ದೇವೆ. ಅಂತಹ ಭಾಗ್ಯವು ನಮಗೆ ಪ್ರಾಪ್ತವಾಗಲಿ. ವರದನೆ, ದಶರಥ ಮಹಾರಾಜ, ದೇವದೇವನಾದ ವಿಷ್ಣುವಿಗೆ ಅನುರೂಪನಾದ ಸಕಲ ಲೋಕಗಳ ಹಿತದಲ್ಲಿಯೇ ಸರ್ವದಾ ನಿರತನಾದ ಉದಾರಿಯಾದ ಅಥವಾ ಉದಾರಿಗಳಿಂದ ಸಂಸೇವ್ಯಮಾನನಾದ ನಿನ್ನ ಮಗನಾದ ಶ್ರೀರಾಮನಿಗೆ ನಮ್ಮೆಲ್ಲರ ಹಿತಕ್ಕಾಗಿ ಸಂತೋಷದಿಂದ ಯುವರಾಜ ಪಟ್ಟಗಟ್ಟುವುದು ನಿನಗೆ ಯೋಗ್ಯವಾಗಿದೆ. ಇಲ್ಲಿಗೆ 2ನೆಯ ಸ್ವರ್ಗವು ಮುಗಿಯಿತು.